ನಮಸ್ತೆ, ದಿಸ್ ಇಸ್ ಡೇ 135 ಆಫ್ 150 ಡೇಸ್ ಚಾಲೆಂಜ್. ಸೊ ಆಲ್ಮೋಸ್ಟ್ ಒಂದಲ್ಲತ್ತ ಟೈಮು ನಮ್ಮದು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿಲ್ಲ ನಾವು. ಯಾಕಂದರೆ ಇದು ಹನಿ ಇರಲಿಲ್ಲ ನಮ್ಮ ಹತ್ರ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆಲ್ಲ ಹೋಗಿ ಜಸ್ಟ್ ತಂದೀವಿ. ಅದಾದಮೇಲೆ ಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತೊಂದು ಕೋಸ್ಟಲ್ ಫಿಲ್ಮ್ ಮಾಡೋದು ಇಷ್ಟತ್ತು. ಸೊ ಈಗ ಅದು ಮುಗಿಸ್ಕೊಂಡು ವಾಪಸ್ ಒಂದು ಕಲ್ಲಂಗಡಿ ತಿಂತೀವಿ ಇಷ್ಟೇ. ಸೊ ತಿಂದು ರೆಸ್ಟ್ ಮಾಡ್ತೀವಿ. ಸೊ ಮತ್ತೆ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಆಮೇಲೆ ಸಿಗಮಂತ. ಸೊ ಇವತ್ತು ಆ್ಯಕ್ಚುಲಿ ಗುಲ್ಬರ್ಗ ಹೋಗ್ಬೇಕಂತ ಮಾಡಿದ್ದೆ. ಸೊ ಆಗಲಿಲ್ಲ. ನೋಡೋಣ, ಇನ್ ಕೇಸ್ ಹೋದರೆ ಮಧ್ಯಾಹ್ನ ಮೇಲೆ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಇಟ್ಸ್ 1-4. ನಮ್ಮದು ಈ ಮೊಬೈಲ್ ಅವೆಲ್ಲ ಚಾರ್ಜ್ ಹಾಕಿವಿ. ಇದು ಕಲ್ಲು ಅಂತೇಳಿ ಒಂದು ಯಾವುದೋ ಒಂದು ಸೀರೀಸ್ ಓಪನ್ ಆಗ್ಯದ. ಸೊ ಅದ್ರ ಜೊತೆ ನಮ್ದಿಗಿರುತ್ತೆ ಕಲ್ಲಂಗಡಿ ಒಂದು ತಿನ್ನೋದು. ಸೊ ಇದ್ರ ಜೊತೆ ಒಂದು ಆ್ಯಪಲ್ ಇರುತ್ತೆ. ಸೊ ಅದನ್ನು ತಿನ್ನಬೇಕು. ಫಸ್ಟಿಗೆ ಇದಿಷ್ಟು ಸ್ಲೈಸ್ ಮಾಡಿ ತಿನ್ನಮ್ಮಂತ. ಸೊ ಸಿಗಮ್ಮ ಆಮೇಲೆ ತಿನ್ಬೇಕಾದ್ರೆ. ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ಸೊ ಇಲ್ಲೀಗ ನೀರು ತುಂಬ್ಕೊಂಡು ಬಂದೀವಿ ಅಲ್ಲಿ. ಬಟ್ ಕಾರ್ನಾಗವ ಅದು ಈ ಮನೆ ಮೇಲೆ ಬಂದು ಪಾರ್ಕ್ ಮಾಡಿ ಇಲ್ಲಿಂದ ವಾಪಸ್ ಈ ಕಡೆ ಹೊಂಟೀನಿ. ವಾಪಸ್ ಮಮ್ಮಿ ಎಲ್ಲ ಆ ಕಡೆ ಹೋಗ್ಯಾರವರು, ಅಲ್ಲಿ ಯಾರ್ದು ಫ್ರೆಂಡ್ ಬಲ್ಲಿ. ಸೊ ಹಂಗಾಗಿ ಈ ಕಡೆ ಹೋಗಿ ಇಲ್ಲಿಂದ ಜೂನಿಯರ್ ಗೋಸ್ಟ್ ತೊಗೊಂಡು ಹೊರಗೆ ಹೋಗ್ಬೇಕು. ಗಾಡಿ ಜಸ್ಟ್ ಚಾಲು ಮಾಡಿ ಬಂದೀನಿ ನ್ಯೂಟ್ರಲ್ ಆಗಲ್ಲಿ. ಸೊ ಅಲ್ಲಿ ಹೋಗಿ ಸಿಗಮಂತ. ನೋಡಮ್ಮ, ಬಾಯ್, ಟೇಕ್ ಕೇರ್. ನಮ್ಮದು ರೋನಿ ನೋಡು, ರೋನಿ ಫುಲ್ ಟೆನ್ಷನ್ ಆಗಿರುತ್ತೆ. ರೋನಿ. ಸೊ ಅದು ನಮ್ಮದು ಆಲ್ರೆಡಿ ಗಾಡಿ ಸ್ಟಾರ್ಟ್ ಮಾಡಿರ್ತೀನಿ ಅವಾಗ. ಸೊ ಈಗ ಅದಕ್ಕೆ ತೊಂದರೆ ಹೋಗಂತ. ಇದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬೇಕು. ಸಿಟ್ ರಾಣಿ, ಸಿಟ್ 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 ರಾಣಿ, ಗಮ ಸಿಟ್ ಸಿಟ್. ಹಾಕಿದೆ ಅಲ್ಲ ಸ್ಟ್ಯಾಂಡ್ ಹಾಕಿದೆ. ಸೊ 6:38 ಆಗದ. ಈಗ ಒಂದು ಎಳ್ನೀರು ಮನೆಗೆ ಏನದ 120. ಸಸ್ತ ಮಸ್ತ್ ಅಂತನ್ರಿ ಅವ ತಮ್ಮ. ನಂದು ಬೇರೆ ಆದ್ರೆ ಎಲ್ಲಾಗದ. ನನಗೇನು ಅಮೌಂಟ್ ಇದ್ರೆ ಎಲ್ಲ ಇಲ್ಲಿ ಲೆಕ್ಕಕ್ಕೆ ಏನಿಲ್ಲ ನಮ್ದಲ್ಲಿ. ಫ್ರೀ ಸ್ಟೈಲ್ ನಮ್ಮದು ಜೂನಿಯರ್ ಬಲ್ಲಿ ಜನ ಜಾತ್ರೆ ಆಗಿತ್ತು. ಇನ್ನು ಇಡ್ತಾನ ಜೂನಿಯರ್ಗಿದಾವೆ. ಅಮೌಂಟ್ ಕೊಟ್ಟಿಲ್ಲ ಅವರಿಗೆ ಅಲ್ಲಿ. ಸೊ ಒಂದು ಕಾಫಿ ಕುಡಿಯೋಕೆ ಹೋಗಿದ್ವಿ. ಜಸ್ಟ್ ಇಲ್ಲಿಂದ ವಾಪಸ್ ಮನೆ ಕಡೆಗೆ ಹೊಂಟಿವಿ. ಇದು ನಮ್ಮದು ಜೂನಿಯರಿಗೆ ಪಾರ್ಕ್ ಮಾಡ್ಬೇಕು. ಸೊ ಪಾರ್ಕ್ ಮಾಡ್ಕೊಂಡು ಅಲ್ಲಿಂದ ನಾವೇನು ಮಾಡ್ತೀವಿ ಅಂದರೆ ಸೀದಾ ವಾಪಸ್ ಕಾರ್ ತೊಗೊಂಡು ನಾವು ಹೋಗ್ತೀವಿ ಸೀದಾ ಮನೆ ಕಡೆಗೆ. ಸೊ ನೋಡಮಂತ, ಸಿಗಮಂತ, ಬಾಯ್. ಆಮೇಲೆ ಚೆಕ್ಕೆ. ಸೊ 8:25 ನಿಮಿಷಕ್ಕೆ ನಮ್ಮದು ಟೈಮು. ನಾವು ಹೊಂಟೀವಿ ಈಗ ನಮ್ಮದು ಜೂನಿಯರ್ ಗೋಸ್ಟ್ ಪಾರ್ಕ್ ಮಾಡಿ ಇಲ್ಲಿಂದ. ನಮ್ಮ ವಿಜಯ, ಮಂಜು ಮತ್ತು ನಮ್ಮ ಅಭಿ 3 ಜನ ಅಲ್ಲಿಂತಾರ. ಸೊ ಈಗ ವಾಪಸ್ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಇನ್ ಕೇಸ್ ತಿಂದ್ರೆ ನಿಂತು, ಇಲ್ಲ ಅಂತಂದರೆ ಸೀದಾ ಮನೆಗೆ ಹೋಗ್ತೀನಿ. ಊಟ ಇರೋಂಗಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಏನೂ ತಿಂದಿಲ್ಲ. ಲೈಕ್ ಬರೀ ಜಸ್ಟ್ ಮಧ್ಯಾಹ್ನ ಒಂದು ಕಲ್ಲಂಗಡಿ, ಬೆಳಗ್ಗೆ ಏನು ನಾಷ್ಟ ಇಲ್ಲ. ಆಮೇಲೆ ಈಗ ಜಸ್ಟ್ ಹೊರಗಡೆ ಒಂದು ಸ್ವಲ್ಪ ಹುಡುಗರ ಜೊತೆ ಖಾರ ತಿಂದೆ. ಅದು ಬಿಟ್ಟರೆ ಏನೆಲ್ಲ ಈಗ ಮನೆಗೆ ಹೋಗಿ ಜಸ್ಟ್ ನೀರು ಕುಡಿಯೋದು. ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಲೈಕ್ ಒಂದು ಫಿಲ್ಮ್ ಫಿಲ್ಮ್ ನೋಡ್ಬೇಕು. ಸೊ ಯಾವ ಫಿಲ್ಮ್ ನೋಡ್ತೀವಿ ಏನಾಗ್ತೀವಿ ಅಂತ ಹಾಕ್ತೀನಿ ಅಂತ ಆಮೇಲೆ. ಸೊ ನೋಡೋಮಂತ, ಸಿಗಮ್ಮ. ಸೊ ಸ್ಟೇ ಟ್ಯೂನ್ಡ್. ಆಮೇಲೆ ಇದು ನಮ್ಮ ಮನೆ ಬಲ್ಲಿ ಇದ್ದದಲ್ಲ ರೋಡ್ ಆಲ್ರೆಡಿ ಮಾಡ್ಲಕತ್ತಾರ. ಬಟ್ ಪ್ರೊಸೆಸ್ ಚೆನ್ನಾಗಿ ನಡೆದದ. ಮೊನ್ನೆ ವೀಕ್ ಬಂದಾಗ ಇನ್ನೂ ಬರೀ ಮಣ್ಣು ಹಾಕ್ಲಿಕ್ಕತ್ತಿದ್ರು ಅವರು. ಇವತ್ತು ನೋಡಿದ್ರೆ ಸ್ವಲ್ಪ ಆಲ್ರೆಡಿ ಲೆವೆಲ್ ಮಾಡಿ ಕಂಕರ್ ಹಾಕ್ಯಾರ. ಸೊ ನೋಡಬಹುದು ಯಾವುದೇ ಲೈಕ್ ಡಾಂಬರ್ ರೋಡ್ ಮಾಡ್ತಾರೋ ಅಥವಾ CC ರೋಡ್ ಮಾಡ್ತಾರೋ ಗೊತ್ತಿಲ್ಲ. ನೋಡಮಂತ ಏನೇನು ಮಾಡ್ತಾರೆ ಏನಿಲ್ಲ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬಾಯ್. ಸೊ ಟೈಮ್ 9:30 ಅದ. ಇದು ನೋಡ್ಬೋದು ಕೆಮಿಕಲ್ ಸಿಕ್ಕರೆ ಮತ್ತು ಸಬ್ಜಾ ಆಲ್ರೆಡಿ ನೆನೆ ಇಟ್ಟಿವಿ. ಸೊ ಇದನ್ನು ನೆನೆ ಇಟ್ಟು ನಾವು ಇಲ್ಲಿಂದ ಮಲ್ಕೊಳಕ್ಕೆ ಹೋಗ್ಬೇಕಂತ ಹೇಳಿ ಇವತ್ತಿದೆ ಇಲ್ಲಿಗೆ ಸೈನ್ ಆಫ್ ಮಾಡ್ಲಾಗ್ತೀವಿ. ಸೊ ಕಂಪ್ಲೀಟ್ ರೆಸ್ಟ್ ಡೇ ಇತ್ತು. ಬರೀ ಜಸ್ಟ್ ಮಲ್ಕೊಳ್ಳೋದು. ಆಮೇಲೆ ಲೈಕ್ ಒಂದು ಫಿಲ್ಮ್ ಸೀರೀಸ್, ಕಲ್ಲನ ಸೀರೀಸ್ ನೋಡಿವಿ. ಈಗ ಅದರಲ್ಲಿ ಸ್ವೀಟ್ ಆರ್ಟ್ ಅಂತ ಫಿಲ್ಮ್ ನೋಡತ್ತೀವಿ. ಸೊ ಇದಿಷ್ಟು ಇನ್ನೊಂದು ½ hour ಹಂಗೆ ಆದ ಅನ್ಕೋತೀನಿ. ಸೊ ಇಷ್ಟು ಮುಗಿಸ್ಕೊಂಡು ನಾವು ಹೋಗ್ತೀವಿ ಮಲ್ಕೊಳಕ್ಕೆ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ಟೇ ಟ್ಯೂನ್.